ಅದಕ್ಕೆ ದೇವ್ರು ದಿಂಡ್ರು ಅಂತ ಅಷ್ಟ್ ತಲೆ ಕೆಡ್ಸ್ಕೊಳ್ದಿರೋ ನಿಮ್ಮಕ್ಕ ಅಥರ್ವನ್ಗೋಸ್ಕರ ಪೂಜೆ ಪುನಸ್ಕಾರ ದಾನ ಧರ್ಮ ಅಂತ ಶುರು ಹಚ್ಕೊಂಡಿರೋದು. ಪಾಪ ನಮ್ಮ ಅಕ್ಕಂಗೆ ಇದೆಲ್ಲ ಆಗ್ತಾ ಇರೋದು ಪಾಪ ಪುಣ್ಯದಿಂದಲ್ಲ, ತನ್ನ ಸ್ವಂತ ತಮ್ಮನಿಂದ ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ನಾವ್ ಅನ್ಕೊಂಡ ಹಾಗೆ ವಿರಾಟ್ ಮತ್ತೆ ಇಶಾನಿ ಮದ್ವೆ ಆಗ್ಬಿಟ್ರೆ ಅಷ್ಟೇ ಸಾಕು. ಆಗತ್ತೆ ಕಣೆ. ನಮ್ ಇಶಾನಿ ಆ ಮನೆಗ್ ಸೊಸೆ ಆಗ್ತಿದ್ದ ಹಾಗೆ ಆ ಮನೆಗ್ ರಾಣಿ ಆಗ್ತಾಳೆ. ಯುವರಾಣಿ. ಹಾ, ಮತ್ ನಮ್ಮಕ್ಕ ನಾವ್ ಹೇಳ್ದ ಹಾಗೆ ಕೇಳೋ ಮಂತ್ರಿ. ಈಗ ಝುಮ್ ಅಂತ ಲಕ್ಸುರಿ ಕಾರಲ್ಲಿ ಓಡಾಡ್ತಾ ಇದ್ದಾಳಲ್ಲ, ಆಮೇಲೆ ಅವಳಿಗೆ ಹೀಗೆ ಹೀಗೆ ಟ್ಯಾಕ್ಸಿ ಕಳಿಸ್ತೀನಿ. ಮನೆ ಬಂತು, ಇಳಿ. ಥ್ಯಾಂಕ್ ಯು. ತ್ರಿಲೋಚನಾ, ನಾವಿದುವರೆಗೂ ಏನೇನ್ ಪ್ಲಾನ್ ಮಾಡಿದೀವೋ ಅದರಿಂದ ಏನೇನ್ ನಡೆದಿದೆಯೋ ಇದ್ಯಾವುದು ನಮಗ್ ಗೊತ್ತೇ ಇಲ್ಲ ಅನ್ನೋ ಹಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಯಾರಿಗಾದ್ರೂ ಒಂದು ಚಿಕ್ಕ ಡೌಟ್ ಬಂದ್ರೂ ತುಂಬಾ ಕಷ್ಟ ಆಗತ್ತೆ. ಅರ್ಥ ಆಯ್ತಾ?